ನಮಸ್ಕಾರ, ನಾನು ನಿಮ್ಮ ಸ್ನೇಹಗೌಡ. ಇದು ಮುಹೂರ್ತದ ಬ್ಲಾಗ್ ಆಗಿರುತ್ತೆ. ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಮೇಕಪ್ ಆರ್ಟಿಸ್ಟ್ ಅವ್ರ ಮನೆಗೆ ಬಂದಿದ್ದೀವಿ. ಇಲ್ಲೇ ಅವ್ರ ಮನೆ ಇಲ್ಲೇ ಇತ್ತು. ಎಲ್ಲ ನಿದ್ದೆ ಎಲ್ಲ ಏನು ಮಾಡೋದು, ನೈಟೆಲ್ಲ ಒಂದು ಸ್ವಲ್ಪ ಕಣ್ಣು ಕೂಡ ಮುಚ್ಚಿಲ್ಲ. ಕಣ್ಣು ಮುಚ್ಚಿದೆ ಹಂಗೆ ಎದ್ದಿದ್ದೀವಿ. ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗೋಷ್ಟರಿಗೆ 1-2 ಆಯಿತು. ಹಂಗೆ ನಾವು ಒಂದು ಸ್ವಲ್ಪ ಟ್ರೂತ್ ಆರ್ ಡೇರ್ ಆಡ್ಕೊಂಡು ಆಟ ಆಡಿಕೊಂಡು ಎಲ್ಲ ಮುಗಿಸೋ ಅಷ್ಟರಲ್ಲಿ 3 ಕರೆಕ್ಟಾಗಿ ಆಯಿತು. ನಾವು ಆ್ಯಕ್ಚುಲಿ 3 ಗಂಟೆಗೆ ಇಲ್ಲಿಗೆ ಬಂದಿದ್ದು. 3 ಗಂಟೆಗೆ ಬಂದ್ರೂ ನಮ್ಮದೆಲ್ಲ ಆಗೋಷ್ಟರಲ್ಲಿ 3 ಗಂಟೆಗೆ ಬಂದೂ ಅಪ್ ಟು 6 ಗಂಟೆವರೆಗೂ ಮಲ್ಕೊಂಬಿಟ್ಟಿದ್ದೀವಿ ಗೈಸ್. ಎದ್ದೇ ಇಲ್ಲ. 6 ಗಂಟೆಗೆ ಇವಾಗ ಎದ್ದಿದ್ದೀವಿ ನೋಡಿ. ಆಗಲೇ ಬಿಸಿಲಲ್ಲಿ ಸ್ವಲ್ಪ ಬರ್ತಿದೆ, ಆವಾಗ ಎದ್ದಿದ್ದೀವಿ. ಎದ್ದು ವ್ಲಾಗ್ ಮಾಡಿಬಿಟ್ಟು ಆಮೇಲೆ ಕೊಡ್ದೆಲ್ಲ ಕಂಪ್ಲೀಟ್ ಆಯಿತು. ಸೊ ದಟ್ ಇವಾಗ ನಂದೇ ಲಾಸ್ಟ್ ಇರೋದು. ನಾನು ಆದಮೇಲೆ ಇನ್ನೊಬ್ಬ ನಮ್ಮ ಅಕ್ಕಂದಿದೆ. ಅವರು ನೀನು ಮಾಡಿಸ್ಕೊ, ಆಮೇಲೆ ನಾನು ಮಾಡಿಸ್ಕೊತೀನಿ ಅಂತಂದರು. ನಾವು ಮೇಕಪ್ ಏನೂ ಮಾಡಿಸ್ಕೊಂಡಿರಲಿಲ್ಲ. ನಾವೇ ಎಲ್ಲ ಮೇಕಪ್ ಮಾಡ್ಕೊಂಡಿದ್ವಿ. ಬಿಕಾಸ್ ಅಷ್ಟೇ ನಮ್ಗೆ ಮೇಕಪ್ ಇಷ್ಟ ಆಗೋಲ್ಲ. ನೈಟು ಮತ್ತು ಇವಾಗ ಹೇರ್ ಸ್ಟೈಲನ್ನು ಮಾಡಿಸ್ಕೊತಾ ಇದ್ದೀವಿ. ಅದಕ್ಕೋಸ್ಕರನೇ ಹೇರ್ ಸ್ಟೈಲ್ ಯಾವ ಥರ ಮಾಡಿಸ್ಕೊಳ್ಳೋಣ ಅಂತ ಒಂದು ರೆಫರೆನ್ಸ್ ಪಿಕ್ ಇದೆ ನನ್ನ ಹತ್ರ. ಅದೇ ಥರನೇ ಹೇಳಿದ್ದೀನಿ ನಾವು ಅಕ್ಕಂಗೆ. ಸರಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ರೆಫರೆನ್ಸ್ ಪಿಕ್ ಅಂತೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಬಿಡಿ ಯಾವ ಥರ ಹಾಕ್ಸ್ಕೊಂಡೆ ಅಂತೇಳ್ಬಿಟ್ಟು. ಆ ಥರ ಹಾಕ್ಸ್ಕೋಬೇಕು, ಲೇಟ್ ಆಗುತ್ತೆ ಅಂತೇಳಿ ನಾನು ಲಾಸ್ಟಿಗೆ ಹಾಕ್ಸ್ಕೊತೀನಿ ಅಂತ ವೆಯ್ಟ್ ಮಾಡ್ತಿದ್ದೆ ಎಲ್ಲರದು ಆದಮೇಲೆ ಅಂತ. ಯಾವ ಥರ ರೆಡಿ ಆದ್ವಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಎಷ್ಟಾದರೆ ಅಷ್ಟು ವ್ಲಾಗ್ನ ಕ್ಯಾಪ್ಚರ್ ಮಾಡ್ತೀನಿ. ಅಕಸ್ಮಾತ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂತಂದರೆ ಬೈಕೋಬೇಡಿ, ಎಷ್ಟಾದರೆ ಅಷ್ಟು ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲೈಟ್ ಫೋಕಸ್ ಚೆನ್ನಾಗಿ ಕಾಣಿಸ್ತಿಲ್ಲ. ಎಲ್ಲ ಜಾತ್ರೆ ಆಗೋಯ್ತಂತ ಚೆನ್ನಾಗಿ ಕಾಣಿಸ್ತಿದ್ದೇನೆ, ಇಲ್ಲ ಓವರ್ ಆಯ್ತು ಅಂತೇಳಿ ಗೈಸ್. ಈಗ ನಮ್ಮ ಹಿಂದವರು ನನ್ನ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಮಾಡ್ತಿದ್ದಾರೆ. ದಡಪ್ಪ ಅವ್ರ ಮಾಮ. ಹಾಯ್ 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 ಅನ್ನು. ಇವರೇ ಕೊಡೋರು. ಅವ್ರು ನಮ್ಮ ದಡಮ್ಮ. ಹಾಯ್ ಅಣ್ಣ. ಹಾಯ್ ಅಣ್ಣ ಅಂಕಲ್. ಇಲ್ಲೊಂದು ಗುಂಪಿದೆ ನೋಡಿ. ಇವರು ನಮ್ಮ ಅತ್ತೆ ಮೇನ್. ನಮ್ಮ ಅತ್ತೆ ಇವರೇ ನಮ್ಮ ಅತ್ತೆ ಮೇನ್. ಎಲ್ಲರೂ ಬಂದು ಆಲೋಯ್ತಿದ್ರೆ ನಾವು ಅದಕ್ಕೆ ಒಂದೊಂದು ಕಮೆಂಟ್ ಕೊಡ್ತಾ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ವಿ ಗೈಸ್. ಆಲ್ಮೋಸ್ಟ್ ಅಲ್ಲಿ ನನ್ನ ಮದುವೆ ಕಂಪ್ಲೀಟ್ ಆಗೋವರೆಗೂ ಫುಲ್ ಯಾವುದೂ ವೀಡಿಯೋ ಮಾಡಿಲ್ಲ. ಅಲ್ಲೆಲ್ಲ ಒಂದು ಸ್ವಲ್ಪನೇ ಮಾಡಿರೋದು. ನಮ್ಮ ಬಿಂದು ನಾನೇ ಮಾಡ್ತೀನಿ ಅಂತಂದು ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟಿದ್ದೆ. ವಾಯ್ಸ್ ಓವರು ನೀನೇ ಕೊಡು ಅಂತ. ಅವಳಿಗೆ ಈ ಥರ ವ್ಲಾಗ್ ಮಾಡೋಕ್ಕೆಲ್ಲ ಜಾಸ್ತಿ ಇಷ್ಟ, ಅದಕ್ಕೆ ಅವಳೇ ಮಾಡಲಿ ಅಂತ ಕೊಟ್ಟೆ. ಕಂಪ್ಲೀಟಾಗಿ ಅವಳೇ ಮಾಡಿದ್ದಾಳೆ ವೀಡಿಯೋಸ್ನೆಲ್ಲ. ಏನು ಅನ್ಕೋಬೇಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ. ಇವ್ರು ನೋಡಿ ಗೈಸ್, ಇವರು ಎಲ್ಲ ನನ್ನ ಫ್ರೆಂಡ್ಸು ಹೆಂಗೆ ಕೂತ್ಕೊಂಡಿದ್ದಾರೆ ಅಂತ ವಿಡಿಯೋ ಮಾಡ್ತಿದ್ದೀನಿ ಅಂತ ಮುಖ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಇವಳು ನನ್ನ ತಂಗಿ. ಬಟ್ ಜೇತ್ ಮಾಡೋದಕ್ಕೆ ಎಷ್ಟೊತ್ತಾಯ್ತು ಗೊತ್ತಾ? ಇವ್ರು ನಮ್ಮ ಅಣ್ಣ, ಇವ್ರಿಗೆ ನೆಕ್ಸ್ಟ್ ಮದುವೆ. ಇವ್ರು ನಮ್ಮ ಅತ್ತೆ ಮಗಳು. ಇವ್ರು ನಮ್ಮ ಭಾವ. ಏನು ನೋಡೋದು ಹೆಂಗೈತಿ ಏನು ಕಣ್ ತಗೊಳ್ದ. ನೋಡಿ ಗೈಸ್, ಅವಳು ಔಟ್ಫಿಟ್ ಚೆಕ್ ಮಾಡ್ತಿದ್ದಾಳೆ ಕ್ಯಾಮ್ರಾ ಇಟ್ಕೊಂಡು.
ಬೆಳಗ್ಗೆ ಮುಹೂರ್ತ ಎಲ್ಲ ಮುಗಿಸ್ಕೊಂಡು ಮತ್ತೆ ನೈಟ್ 6 ಗಂಟೆಗೆ ಮದುವೆ ಗಂಡವ್ರ ಮನೆಗೆ ಹೋದ್ವಿ. ಹೋಗಿದ ತಕ್ಷಣ ಮನೆಗೆ ಹೋಗಲಿಲ್ಲ, ಅಲ್ಲೇನೋ ಕೂಸಶಾಸ್ತ್ರ ಅದು ಇದು ಏನೇನೋ ಮಾಡ್ತಿದ್ರು. ಹೋದ್ವಿ ಅಂತೇಳ್ಬಿಟ್ಟು ನಮ್ಮ ಅಕ್ಕ ನಮ್ಮ ಅಣ್ಣ ಬಂದರು ಅಂತೇಳ್ಬಿಟ್ಟು ಪಟಾಕಿ ಎಲ್ಲ ಆರಿಸಿದ್ರು. ರೋಡಲ್ಲೆಲ್ಲ ಪಟಾಕಿ ಆಡಿಸ್ಕೊಂಡು ಮತ್ತು ಊರೆಲ್ಲ ಒಂದು ಸುತ್ತಾಕೊಂಡ್ಬಂದು ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಅಂತ ಹೋದ್ರು. ನಾನು ಮತ್ತು ನನ್ನ ತಂಗಿ ಮನೆಗೆ ಬಂದುಬಿಟ್ವಿ. ನಾವು ಬರೋಷ್ಟರಲ್ಲಿ ಇನ್ನೂ ಮದುವೆ ಹೆಣ್ಣು ಬಂದಿರಲಿಲ್ಲ. ಅಷ್ಟರೊಳಗಡೆ ಇವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಅವ್ರನ್ನ ಬರ್ಮಾಡ್ಕೊಳ್ಳೋಕ್ಕೆ ಒಳಗಡೆ. ಇಲ್ಲಿ ಏನೇನೋ ಶಾಸ್ತ್ರ ಆಗುತ್ತೆ ಅದೆಲ್ಲ ತೋರಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ಆಗಲೇ ನಾನು ಬಿಂದೋಪ್ಪರ್ ವ್ಲಾಗಲ್ಲಿ ಹೇಳಿದ್ದೆ, ಅಂತಂದರೆ ಇಂದು ವ್ಲಾಗಲ್ಲಿ ಹೇಳಿದ್ದೆ ಯಾವ ಥರ ಮಾಡ್ತಾರೆ ಅಂತ. ಇವಾಗೂ ಅದೇ ಶಾಸ್ತ್ರನೇ ಇಲ್ಲೇ ರಿಪೀಟ್ ಆಗುತ್ತೆ. ಹೇಳ್ರಿ ಎಲ್ಲ ಕಾಣ್ಸಂಗೆ ಅಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಬಂದಿದ ತಕ್ಷಣವೇ ಏನೇನೋ ಎಲ್ಲ ಶಾಸ್ತ್ರ ಎಲ್ಲ ಮಾಡಿದ್ರು, ಅದನ್ನೆಲ್ಲ ವೀಡಿಯೋಲಿ ತೋರ್ಸೋಕ್ಕಾಗಿಲ್ಲ, ಏನು ಅನ್ಕೋಬೇಡಿ. ಮಧು ಅಣ್ಣವ್ರ ಮದುವೆಯಲ್ಲಿ ಏನೇನು ಮಾಡಿದ್ರು ಇಲ್ಲೂ ಕೂಡ ಅದೇ ಶಾಸ್ತ್ರನೆಲ್ಲ ಮಾಡಿದರು. ಅದಾದಮೇಲೆ ಗಂಡಿನವ್ರ ಮನೆಗೆ ಊಟ ತಿನ್ನಬಾರ್ದಿತ್ತು ನಮ್ಮ ಅಕ್ಕ. ಸೊ ದಟ್ ಬೇರೆಯವ್ರ ಮನೆಗೆ ಕರ್ಕೊಂಡೋಗಿ ಊಟ ತಿನ್ಸ್ಕೊಂಡು ಕರ್ಕೊಂಬಂದ್ವಿ, ನಾನು ನಮ್ಮ ಮಾಮನ ಮಕ್ಕಳೆಲ್ಲರೂ. ಅದಾದಮೇಲೆ ನಾವೇನು ತಿನ್ನಲಿಲ್ಲ, ನಮ್ಮ ಅಕ್ಕ ಒಂದೇ ತಿಂದಿದ್ದು. ಅಂದರೆ ಅದು ಸಂಪ್ರದಾಯ ಏನೋ ಗೊತ್ತಿಲ್ಲ, ಅವರು ತಿನ್ನಿಸ್ಕೊಂಬರ್ಬೇಕು ಅಂತ ಹೇಳಿದ್ರು. ಅದು ನಮ್ಮ ಅಕ್ಕನ ಜೊತೆ ನಾವು ಹೋಗಿದ್ವಿ ಅಷ್ಟೇ. ಊಟ ಎಲ್ಲ ತಿಂದಿದ್ದಾದಮೇಲೆ ನಮ್ಮದು ಎಲ್ಲ ಊಟ ಎಲ್ಲ ಮುಗಿಯೋಷ್ಟರಲ್ಲಿ 9:30 ಆಯಿತು. ಮುಗಿಸ್ಕೊಂಡ್ವಿ. ಇವಾಗ ರೆಸ್ಟ್ ಮಾಡಬೇಕಷ್ಟೆ. ಇವತ್ತು ನಾಳೆ ಇನ್ನೇನು ಇರಲ್ಲ. ನಾಳೆ ಹೆಣ್ಣಿನವ್ರು ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಕೂರ್ಸೋಶಾಸ್ತ್ರ ಅದು ಇದು ಏನೇನೋ ಮಾಡ್ತಾರಷ್ಟೇ. ಇವತ್ತು ಇನ್ನೇನು ಕೂರ್ಸೋಶಾಸ್ತ್ರ ಎಲ್ಲ ಆಗೋಗಿದೆ. ಮತ್ತು ಬೆಳಗ್ಗೆ ಇನ್ನೊಂದು ಸರಿ ಕೂರಿಸ್ತಾರೆ. ಕೂರಿಸ್ಬಿಟ್ಟು ಏನೇನು ಕೊಡೋದಿದೆಯೋ ಅದೆಲ್ಲ ಗಂಡಿನ ಕಡೆಯವರು ಕೊಡ್ತಾರೆ. ನೆಕ್ಸ್ಟ್ ನಾಳೆ ಹೆಣ್ಣಿನ ಕಡೆಯವ್ರದ್ದು ಏನೇನಿದೆಯೋ ಅದೆಲ್ಲ ನಾಳೆ ಹೆಣ್ಣಿನ ಕಡೆಯವ್ರು ಕೊಡ್ತಾರೆ ಅಷ್ಟೇ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಟಾಟಾ ಬಾಯ್. ನೆಕ್ಸ್ಟ್ ಹೆಣ್ಣಿಗೆ